ಒಂದೇ ನಿಮಿಷ ನಿಂತ್ಕೊಳ್ಳಿ. ನೀವಿನ್ನೂ ಡೆಲಿವರಿಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಆ್ಯಪ್ ಯೂಸ್ ಮಾಡ್ತಾ ಇದ್ದೀರಾ? ಅಷ್ಟೇ ಬಿಡಿ, ನಿಮಗೆಲ್ಲ ತಲೆನೇ ಇಲ್ಲ. ಏನೇನಕ್ಕೋ ತಲೆ ಉಪಯೋಗ ಮಾಡ್ತಾರೆ, ಇದಕ್ಕೆ ಯೂಸ್ ಮಾಡೋಕ್ಕೆ ಗೊತ್ತಿಲ್ವಾ? ಅಮೆಝಾನ್, ಫ್ಲಿಪ್ಕಾರ್ಟಿಂದ ಇನ್ನೊಂದು ಆ್ಯಪ್ ಬೇಗ ನಿಮ್ಮ ಮನೆಗೆ ಐಟಮ್ ತಂದು ಕೊಡುತ್ತೆ. ಅದು ಯಾವ ಆ್ಯಪು, ಅದು ಯಾವ ಯೂಸ್ ಮಾಡೋದಂತ ಹೇಳ್ತೀನಿ. ಈ ವಿಡಿಯೋ ಫುಲ್ ನೋಡಿ, ಯೂಸ್ ಆಗುತ್ತೆ, ಇಷ್ಟ ಆಗುತ್ತೆ. ಹಾಗೆ ಎಲ್ಲರೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಂದರೆ, ಬ್ಲಿಂಕಿಟ್ ಅಂತ ಒಂದು ಆ್ಯಪ್ ಎಲ್ರಿಗೂ ಗೊತ್ತು. ಫಸ್ಟೆಲ್ಲ ರೋಡಲ್ಲಿ ಸ್ವಿಗ್ಗಿ, ಝೊಮ್ಯಾಟೊ ಅವರು ಜಾಸ್ತಿ ಓಡಾಡ್ತಾಯಿದ್ರು. ಇವಾಗ ಯೆಲ್ಲೋ ಕಲರ್ ಬಟ್ಟೆ ಹಾಕ್ಕೊಂಡು ಬ್ಲಿಂಕಿಟ್ ಅಂತ ಇನ್ನೊಬ್ಬರು ಮಧ್ಯದಲ್ಲಿ ಅವ್ರ ಜೊತೆನೇ ಸೇರಿ ಓಡಾಡ್ತವ್ರೆ. ಸೊ ಅವ್ರದ್ದು ಯಾವುದಪ್ಪ ಬ್ಲಿಂಕಿಟು, ಯಾಕೆ ಇಷ್ಟೊಂದು ಜನ ಇದ್ದಾರೆ ಬ್ಲಿಂಕಿಟ್ಲಿ ಅಂತ ಕೇಳಬೇಕಾದ್ರೆ ನೋಡ್ಬೇಕಾದ್ರೆ ಏನು ಅರ್ಥ ಆಗಿದೆ ಅಂದರೆ, ಬ್ಲಿಂಕಿಟ್ ಬಂದುಬಿಟ್ಟು ಅಮೆಝಾನ್, ಫ್ಲಿಪ್ಕಾರ್ಟ್ ಥರನೇ ಒಂದು ಡೆಲಿವರಿ ಆ್ಯಪು. ಬಟ್ ಅದು ಇನ್ಸ್ಟಂಟಾಗಿ ಡೆಲಿವರಿ ಮಾಡುತ್ತೆ ಐಟಮ್ನ. ಅಮೆಝಾನಲ್ಲಿ ನೀವು ಒಂದು ಐಟಮ್ ಆರ್ಡ್ರ್ ಮಾಡಿದ್ರೆ ಏನಾಗುತ್ತೆ, ಅದು ಲೊಕೇಶನು, ನೀವು ಯಾವ ಐಟಮ್ ಆರ್ಡ್ರ್ ಮಾಡಿದ್ದೀರಾ, ನಿಮ್ಮದು ಯಾವ ಏರಿಯಾ ಅಂತ ಎಲ್ಲ ಅನಲೈಸ್ ಮಾಡಿಕೊಂಡು ಸೇಮ್ ಡೇ ಡೆಲಿವರಿ ಇರುತ್ತೆ. ಇಲ್ಲ ನಾಳೆ ಡೆಲಿವರಿ ಇರುತ್ತೆ, ಇಲ್ಲ 2 to 3 ಡೇಸ್ ಆಗುತ್ತೆ. ಬಟ್ ಬ್ಲಿಂಕಿಟ್ ಆ ಥರ ಇಲ್ಲ. ನಿಮ್ಗೇನಾದರೂ ಐಟಮ್ ಬೇಕಾ, ನಾವಿದ್ದೀವಿ, ಆರ್ಡ್ರ್ ಮಾಡಿ ಇನ್ಸ್ಟಂಟ್ ತಂದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಹೊಸ ರೆವಲ್ಯೂಷನ್ನ ತಂದವ್ರೆ ಈ ಡೆಲಿವರಿ ವರ್ಲ್ಡಲ್ಲಿ. ಅದು ಹೇಗಪ್ಪ ಬ್ಲಿಂಕಿಟಲ್ಲಿ ಮಾತ್ರ ಸಾಧ್ಯ ಆಗ್ತಾಯಿದೆ? ಅಮೆಝಾನ್, ಫ್ಲಿಪ್ಕಾರ್ಟ್ ಇಷ್ಟು ವರ್ಷದಿಂದ ಇದ್ದಾರೆ, ಬಟ್ ಅವ್ರ ಕೈಯಲ್ಲಿ ಆಗಲಿಲ್ಲ. ಬಟ್ ಹೆಂಗೆ ಇವ್ರ ಕೈಯಲ್ಲಿ ಮಾತ್ರ ಆಗ್ತಾಯಿದೆ ಅಂತ ಕೇಳಿದ್ರೆ, ಬ್ಲಿಂಕಿಟ್ ಬಂದುಬಿಟ್ಟು ಯಾರದು? ಝೊಮ್ಯಾಟೊ ಅವ್ರದ್ದು. ಝೊಮ್ಯಾಟೊ ಯಾರು? ಇಷ್ಟು ವರ್ಷಗಳಿಂದ ನಮ್ಮ ಊರಲ್ಲೇ ಫುಡ್ ಡೆಲಿವರಿ ಮಾಡ್ತಾ ಇರೋ ಒಂದು ಕಂಪೆನಿ. ಸೊ ಅವ್ರ ಹತ್ರ ಎಲ್ಲ ಡೇಟಾನೂ ಇರುತ್ತೆ. ಯಾವ್ಯಾವ ಕಡೆ ಟ್ರಾಫಿಕ್ ಇರುತ್ತೆ, ಯಾವ್ಯಾವ ಕಡೆ ಜಾಸ್ತಿ ಬುಕ್ಕಿಂಗ್ ಮಾಡ್ತಾರೆ, ಎಲ್ಲಿ ಹಾಟ್ಸ್ಪಾಟ್ ಅಂತ ಎಲ್ಲ ಪ್ರತಿಯೊಂದು ಡೇಟಾನು ಅವ್ರ ಹತ್ರ ಇದೆ. ಸೊ ಅವರು ಅದನ್ನು ತಲೆಯಲ್ಲಿ ಇಟ್ಕೊಂಡು, ಸರ್ ನಾವು ಬ್ಲಿಂಕಿಟ್ ಅಂತ ಒಂದು ಓಪನ್ ಮಾಡೋಣ ಅಂತ ಓಪನ್ ಮಾಡವ್ರೆ. ಅದು ಈಗ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾಯಿದೆ. ನಿಮ್ಗೇನಾದರೂ ಹಾಲು ಬೇಕಾ, ಒಂದು 10 ಮಿನಿಟ್ಸಲ್ಲಿ ಮನೆಗೆ ಬರುತ್ತೆ. ನಿಮ್ಗೇನಾದರೂ ಒಂದು ಅರ್ಜೆಂಟಾಗಿ ಒಂದು ಚಡ್ಡಿ ಬೇಕಾ, ನೀವು ಸ್ನಾನ ಮಾಡ್ಕೊಂಡು ಆಚೆ ಬರೋ ತಕ್ಷಣದಲ್ಲಿ ಚಡ್ಡಿ ನಿಮ್ಮ ಮನೆಗೆ ಬಂದು ಡೆಲಿವರಿ ಆಗಿರುತ್ತೆ. ಸೊ ಎಲ್ಲ ಐಟಮ್ ಬ್ಲಿಂಕಿಟಲ್ಲಿ ತಂದವ್ರೆ. ಈಗ ಫಸ್ಟು ವೆಜಿಟೇಬಲ್ಸ್, ಗ್ರಾಸರಿ ಅಂತ ಹೇಳ್ಬಿಟ್ಟು ಈಗ ಲೈಫ್ ಸ್ಟೈಲ್ ಐಟಮ್ಸ್ ಎಲ್ಲ ತಂದವ್ರೆ. ಇನ್ನು ಫ್ಯೂಚರಲ್ಲಿ ಮೊಬೈಲ್ ಫೋನ್ಸ್ ಎಲ್ಲ ಬರುತ್ತೆ. ಸೊ ಅಮೆಝಾನ್, ಫ್ಲಿಪ್ಕಾರ್ಟ್ ಇದರಿಂದ ಸ್ವಲ್ಪ ಡೇಂಜರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಗ ಅಮೆಝಾನ್, ಫ್ಲಿಪ್ಕಾರ್ಟ್ ಏನು ಮಾಡ್ತಾರೆ ಅಂದರೆ, ನಿಮ್ಗೇನಾದರೂ ಒಂದು ಐಟಮ್ ಬೇಕಾ, ನಾವು ತಂದು ಕೊಡ್ತೀವಿ, ಸೇಫಾಗಿ ಕೊಡ್ತೀವಿ, ಇಷ್ಟು ವರ್ಷದಿಂದ ನಿಮ್ಮ ಪ್ರೀತಿ ವಿಶ್ವಾಸನ ತೊಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಡೆಲಿವರಿ ಮಾಡ್ತಾರೆ. ಬಟ್ ಟೈಮ್ ಸ್ವಲ್ಪ ಜಾಸ್ತಿ ತೊಗೊತಾರೆ. ಬಟ್ ಆದರೆ ಬ್ಲಿಂಕಿಟ್ ಹಂಗಲ್ಲ. ಈ ಫಾಸ್ಟ್ ವರ್ಲ್ಡಲ್ಲಿ ನಿಮ್ಗೇನಾದರೂ ಒಂದು ಐಟಮ್ ಬೇಕಾ, ಒಂದು 10 to 15 ಮಿನಿಟ್ಸ್ ಕಾಯ್ತಾ ಇರಿ, ನಿಮ್ಮ ಮನೆಗೆ ಬಂದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು 10-20 ರೂಪಾಯಿ ಎಕ್ಸ್ಟ್ರಾ ಹೋದ್ರೂ ಪರವಾಗಿಲ್ಲ ಅಂತ ನಮ್ಮ ಮೈಂಡ್ ಎಲ್ಲಿ ಹೋಗುತ್ತೆ ಅಂದರೆ, ಫಾಸ್ಟ್ ಟೈಮ್ ಸೇವ್ ಮಾಡೋಕ್ಕೆ ಹೋಗುತ್ತೆ. ಸೊ ಅದೇ ಥರ ಬ್ಲಿಂಕಿಟ್ ಅವರು ಒಂದು ಹೊಸ ಐಡಿಯಾ ತಂದುಬಿಟ್ಟು ಇನ್ನೂ ಸಕ್ಸಸ್ಫುಲ್ ರನ್ ಆಗ್ತಾನೇ ಇದೆ. ಸೊ ಫ್ಯೂಚರಲ್ಲಿ ಇದರಿಂದ ಅಮೆಝಾನ್, ಫ್ಲಿಪ್ಕಾರ್ಟ್ಗೆ ಡೇಂಜರ್ ಅಂತಲೇ ಹೇಳ್ಬೋದು. ಸರ್ ಎಲ್ಲ ಕರೆಕ್ಟು, ಬಟ್ ಬ್ಲಿಂಕಿಟಲ್ಲಿ ಮಾತ್ರ ಹೇಗೆ ಈ ಥರ ಒಂದು ಸಾಧ್ಯ ಆಗ್ತಾಯಿದೆ ಅಂತ ಕೇಳಿದ್ರೆ, ಫಸ್ಟೇ ಹೇಳ್ದಾಗೆ ಬ್ಲಿಂಕಿಟ್ ಬಂದುಬಿಟ್ಟು ಝೊಮ್ಯಾಟೊ ಅವ್ರ ಕಂಪೆನಿದು. ಸೊ ಝೊಮ್ಯಾಟೊ ಅವ್ರ ಹತ್ರ ಎಲ್ಲ ಡೇಟಾನೂ ಇರುತ್ತೆ. ಸೊ ಅದನ್ನ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು 5 ಕಿಲೋಮೀಟರ್ ರೇಡಿಯಸಲ್ಲೂ ಒಂದು ಡಾರ್ಕ್ ಹೌಸ್ ಇಟ್ಟವ್ರೆ ಬ್ಲಿಂಕಿಟ್ಗೋಸ್ಕರ ಸಪ್ರೇಟಾಗಿ. ಸೊ ಆ ಡಾರ್ಕ್ ಹೌಸಲ್ಲಿ ನಿಮಗೆ ಬೇಕಾಗಿರೋ ಐಟಮ್ಸ್, ಹಾಲು, ವೆಜಿಟೇಬಲ್ಸ್, ಗ್ರಾಸರೀಸ್, ಲೈಫ್ ಸ್ಟೈಲ್ ಎಲ್ಲ ಐಟಮು ಅದರಲ್ಲಿ ಸ್ಟಾಕ್ ಯಾವಾಗಲೂ ಇದ್ದೇ ಇರುತ್ತೆ. ಸೊ 5 ಕಿಲೋಮೀಟರ್ ರೇಡಿಯಸ್ಗೆ ಒಂದೊಂದು ಹಾಟ್ಸ್ಪಾಟಲ್ಲಿ ಒಂದೊಂದು ಡಾರ್ಕ್ ಹೌಸ್ ಇರುತ್ತೆ. ಸೊ ಅದರಲ್ಲಿ ಒಂದು ಮಿನಿಮಮ್ 10 to 15 ಎಂಪ್ಲಾಯ್ ವರ್ಕ್ ಮಾಡ್ತಾನೆ ಇರ್ತಾರೆ. ಸೊ ನಿಮ್ಮ ಆ ಸರೌಂಡಿಂಗಲ್ಲಿ ಏನಾದರೂ ಆರ್ಡ್ರ್ ಬಿದ್ದರೆ ಬ್ಲಿಂಕಿಟ್ ಅವರು ಆ ವೇರ್ ಹೌಸ್ ಹೋಗುತ್ತೆ. ಆ ವೇರ್ ಹೌಸಿಂದ ಡೆಲಿವರಿ ಎಂಪ್ಲಾಯ್ ಕೊಡ್ತಾರೆ. ಅವರು ಬಂದುಬಿಟ್ಟು ನಮ್ಮ ಮನೆಗೆ ಬೇಗ ಡೆಲಿವರಿ ಮಾಡ್ತಾರೆ. ಒಂದೊಂದು ವೇರ್ ಹೌಸ್ ರೇಂಜ್ ಎಷ್ಟು ಅಂದರೆ 5 ಕಿಲೋಮೀಟರ್ಸು. ಆ 5 ಕಿಲೋಮೀಟರ್ಸ್ ಒಳಗಡೆ 10 ಮಿನಿಟ್ಸಲ್ಲಿ ಡೆಲಿವರಿ ಮಾಡೋಕ್ಕಾಗಲ್ವಾ? ಸೊ ಈಗ ನೀವೇ ಹೇಳಿ, ನಿಮ್ಗೇನಾದರೂ ಐಟಮ್ ಬೇಕು, ಅದು ಅರ್ಜೆಂಟಾಗಿ ಬೇಕು, ನೀವು ಅಮೆಝಾನಲ್ಲೇ ಆರ್ಡ್ರ್ ಮಾಡಿಕೊಂಡು 10 ದಿನ ಕಾಯ್ತೀರಾ, ಇಲ್ಲ ಬ್ಲಿಂಕಿಟಲ್ಲಿ 50 ರೂಪಾಯಿ ಜಾಸ್ತಿ ಹೋದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು 10 ನಿಮಿಷ ಕಾಯ್ತೀರಾ? 10 ದಿನನಾ 10 ನಿಮಿಷನಾ? ನಿಮಗೆ ಗೊತ್ತಾಗಿರುತ್ತೆ ಉತ್ತರ ಯಾವುದಂತ ನಿಮಗೆ ಗೊತ್ತಿರುತ್ತೆ. ಸೊ ಯೂಸ್ ಮಾಡೋರು ಯೂಸ್ ಮಾಡ್ತಾ ಇರಿ, ಯೂಸ್ ಮಾಡ್ದಾಗಿರೋರು ಯೂಸ್ ಮಾಡಿ, ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಇಲ್ಲ ಇಷ್ಟ ಆದರೆ ಫಾಲೋ ಮಾಡಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.